ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ನಿಮಗೆ ಏನನ್ನು ಹೇಳುತ್ತಿದ್ದೇನೆ ಅಂದರೆ, ನಿಮಗೆ 2022 ಅಲ್ಲಿ KCET ಮುಖಾಂತರ ಯಾವುದೇ ಕೋರ್ಸ್ಗೆ ನೀವು ಎಂಟ್ರಿ ಆಗಿರ್ತೀರಾ, ಅವಾಗ ನೀವು ಎಕ್ಸ್ಟ್ರಾ ಫೀಸ್ ಕಟ್ಟಿದ್ರೆ, ಎಕ್ಸಾಂಪಲ್ ಇಂಜಿನಿಯರಿಂಗ್ ಕೋರ್ಸಲ್ಲಿ ಸೆಕೆಂಡ್ ರೌಂಡಲ್ಲಿ ನಿಮಗೆ 98,000 ಬಂದಿರುತ್ತೆ. ಆದರೆ ಥರ್ಡ್ ರೌಂಡಲ್ಲಿ ಆರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ 91,000 ಚಿಲ್ಲರೆ ಬಂದಿರುತ್ತೆ. ಆಗ ನೀವು ಮುಂಚೆನೇ ಸೆಕೆಂಡ್ ರೌಂಡಲ್ಲೇ ದುಡ್ಡನ್ನು ಕಟ್ಟಿರ್ತೀರಾ 98,000. ಸೊ ಮಿಕ್ಕಿದ 7,000 ವಾಪಸ್ ಇನ್ನೂ ಬಂದಿಲ್ಲ ಅಂದರೆ ನೋಡಿ, ನಾನು ಇವಾಗ ನಿಮಗೆ ಅದೊಂದು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಫಸ್ಟಿಗೆ ನಿಮ್ಮ ಬ್ರೌಸರ್ಗೆ ಹೋಗಿ ಅಲ್ಲಿ KCET ಅಂತ ಹೊಡೀರಿ. KCET ಅಂತ ಹೊಡೆದ್ಮೇಲೆ ನಿಮಗೆ ಒಂದು ಇಲ್ಲಿ ನೋಡಿ ಫಸ್ಟಿಗೆ ಬರುವಂಥ ಲಿಂಕ್, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ಅಲ್ಲಿ ನೋಡಿ ಇಂದಿನ ವರ್ಷ ಪ್ರವೇಶಗಳು, ಅಥವಾ ನೀವು ಕನ್ನಡದನ್ನು ಇಂಗ್ಲೀಷಿಗೆ ಹಾಕ್ಕೊಂಡು ಪ್ರೀವಿಯಸ್ ಇಯರ್ ಅಡ್ಮಿಷನ್ ಅಲ್ಲಿ ಹೋಗಿ UG CET 2022 ನೋಡಿ, ಅಲ್ಲಿ ಹೋಗಿ ನೆಕ್ಸ್ಟ್ ನೋಡಿ ಇಲ್ಲೇ UG ಇಂಜಿನಿಯರಿಂಗ್ ಮತ್ತು ಇತರ ಕೋರ್ಸ್ಗಳ ಮರುಪಾವತಿ ಲಿಂಕ್, ಇಲ್ಲಿ ಹೋಗಿ ಇಲ್ಲಿ ನಿಮ್ಮ ನೋಡಿ ರೀಫಂಡ್ ಪ್ರೊಸೆಸ್ ಫಾರ್ ಇಂಜಿನಿಯರಿಂಗ್ ಅದರ್ ಕೋರ್ಸಸ್ 2022 UG CET. ಇಲ್ಲಿ ನೀವು ನಿಮ್ಮ ನಂಬರ್ CET ನಂಬರ್ ನೋಡಿ, CET ನಂಬರ್ 22 UG ಅಂತ ಎಲ್ಲ ಬಂದಿರುತ್ತೆ. ಆಮೇಲೆ ನಿಮ್ದು ಹೊಡಿಬೇಕು, ಹೊಡಿತೀರಾ. ಆಮೇಲೆ ಇಲ್ಲಿ ಕ್ಯಾಪ್ಚಾ ಹೊಡಿಬೇಕು. ಹೊಡಿತೀರಾ ಓಕೆನಾ. ಇಲ್ಲಿ ನಿಮ್ಗೆ ಈ ಥರ ಬರುತ್ತೆ, ಸೆಂಟ್ರಲೈಸ್ಡ್ ಅಲಾಟ್ಮೆಂಟ್ ಪ್ರೊಸೆಸ್ ಆಪ್ಷನ್ ಎಂಟ್ರಿ. ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ ಅದು ಎಲ್ಲಿರುತ್ತೆ ಅಂದರೆ, ನಿಮ್ಗೊಂದು ಮುಂಚೆನೇ ಅವ್ರ ಕಡೆಯಿಂದನೇ ಒಂದು ಬಂದಿರುತ್ತೆ, ಅದರಲ್ಲಿ ನಿಮಗಿರುತ್ತೆ ಅಪ್ಲಿಕೇಶನ್ ನಂಬರ್. ಅದು ಎಷ್ಟು ನಂಬರ್ ಇರುತ್ತೆ ಅಂದರೆ 6 ನಂಬರ್ಸ್ ಇರುತ್ತೆ. ನಂದು ಇದು ನಿಮ್ಗದು ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ, ಇಲ್ಲಿ ವೇರ್ ಐ ಕ್ಯಾನ್ ಫೈಂಡ್ ಮೈ CET ಅಂತ ಇದೆ ನೋಡಿ. ಈ ಥರದೊಂದು ಸ್ಲಿಪ್ ಕೊಟ್ಟಿರ್ತಾರೆ ಅವರು ವೆರಿಫಿಕೇಶನ್ ಆದಮೇಲೆ. ಇಲ್ಲಿ ನಿಮಗಿರುತ್ತೆ ನೋಡಿ, ಸೇಮ್ ಸ್ಪಾಟಲ್ಲಿ ಇರುತ್ತೆ ಇಲ್ಲಿ. ಓಕೆನಾ, ಗೊತ್ತಾಯ್ತಾ? ನೋಡಿ ಇಲ್ಲಿ ಅಪ್ಲಿಕೇಶನ್ ನಂಬರ್ 6 ಡಿಜಿಟ್ಸ್, ಸಾರಿ 6 ಡಿಜಿಟ್ಸ್ ಇರುತ್ತೆ ಆ್ಯಕ್ಚುಲಿ. ಓಕೆನಾ. ಆಮೇಲೆ ಸೀಕ್ರೆಟ್ ಕೀ ಫೈಂಡ್ ಮಾಡ್ತೀರಾ ಅಂತ, ಅದೇ ಅಪ್ಲಿಕೇಶನ್ಲಿ ಸೀಕ್ರೆಟ್ ಕೀ ಕೂಡ ಇರುತ್ತೆ ನೋಡಿ. ಇಲ್ಲೇ ಅದ್ರ ಅಪ್ಲಿಕೇಶನ್ ಕೆಳಗಡೆನೆ ಸೀಕ್ರೆಟ್ ಕೀ ಇರುತ್ತೆ, ಅದು ವಿತ್ ಲೆಟರ್ಸ್ ಆ್ಯಂಡ್ ನಂಬರ್ಸ್ ಮಿಕ್ಸಲ್ಲಿ ಇರುತ್ತೆ. ಓಕೆನಾ, ಅದನ್ನು ನೀವು ಟೈಪ್ ಮಾಡಬೇಕು. ನಾನು ಅದನ್ನು ಟೆಕ್ಸ್ಟ್ ಮಾಡಿದ್ದೀನಿ. ಓಕೆನಾ. ನೆಕ್ಸ್ಟ್ ಪಾಸ್ವರ್ಡ್ ಶುಡ್ ಬಿ ಆಲ್ಫಾಬೆಟ್ಸ್ ಆ್ಯಂಡ್ ನಂಬರ್ಸ್ ವಿತ್ ಮಿನಿಮಮ್ ಆಫ್ 8 ಕ್ಯಾರೆಕ್ಟರ್ ಪಾಸ್ವರ್ಡ್. ಆಮೇಲೆ ಇಲ್ಲಿ ನೀವು ಹೊಸದಾಗಿ ಪಾಸ್ವರ್ಡ್ ಹಾಕಬೇಕು, ಏಕೆ ಅಂತ ಹಳೆದ್ರದ್ದು ಹೊಟ್ಟೋಗಿರುತ್ತೆ. ಹೊಸ ಪಾಸ್ವರ್ಡ್ ಹಾಕಿ ನೀವು. ನಾನೇನು ಮಾಡ್ತಿದ್ದೀನಿ, ನನ್ನ ಹಳೆ ಪಾಸ್ವರ್ಡನ್ನೇ ಹಾಕ್ತಾ ಇದ್ದೀನಿ. ಸೊ ಐ ಶುಡ್ ನಾಟ್ ಫರ್ಗೆಟ್ ಇಟ್. ಗೊತ್ತಾಯ್ತಲ್ಲ. ಇಮೇಲ್ ID ಹಾಕಬೇಕು. ಇಮೇಲ್ ನನ್ನ ಹಳೆ ಇಮೇಲನ್ನೇ ಹಾಕ್ತಿದ್ದೇನೆ. ನೆಕ್ಸ್ಟ್ ಯುವರ್ ಮದರ್ ಮೀಡಿಯನ್ ನೇಮ್. ಇಲ್ಲೊಂದು ನಿಮ್ಮ ಇಮೇಲ್ ID ಹಾಕಿದ್ಮೇಲೆ ಸೀಕ್ರೆಟ್ ಇನ್ ಕ್ವಶನ್, ಅವರೇ ಒಂದು ಸೀಕ್ರೆಟ್ ಆಗಿರೋ ಒಂದು ಇನ್ ಕ್ವಶನ್ ಕೇಳ್ತಾರೆ, ಆಯ್ತಾ. ಆ ಸೀಕ್ರೆಟ್ ಇನ್ ಕ್ವಶನ್ ನೀವು ಯಾವ್ದಾದ್ರು ಚೂಸ್ ಮಾಡ್ಕೋಬೋದು. ವಾಟ್ ಈಸ್ ಯುವರ್ ನೇಮ್ ಆಫ್ ಯುವರ್ ಫೇವ್ರೆಟ್ ಚೈಲ್ಡ್ಹುಡ್ ಫ್ರೆಂಡ್, ವಾಟ್ ಈಸ್ ಯುವರ್ ಚೈಲ್ಡ್ಹುಡ್ ನಿಕ್ ನೇಮ್, ವಾಟ್ ಈಸ್ ಯುವರ್ ಫೇವ್ರೆಟ್ ಪೆಟ್ಸ್ ನೇಮ್ ಆ್ಯಂಡ್ ವಾಟ್ಸ್ ಯುವರ್ ಚೈಲ್ಡ್ಹುಡ್ ನಿಕ್ ನೇಮ್ ಅಂತ ಹಾಕ್ಬಿಟ್ಟು ನನ್ನ ಒಂದು ನಿಕ್ ನೇಮ್. ಇಲ್ಲಿ ಲಾಗಿನ್ ಕೊಡಿ. ಇಲ್ಲಿ ನಿಮಗೆ ನೋಡು ಇಲ್ಲಿ ಬರುತ್ತೆ ಫಸ್ಟಿಗೆ ಕ್ಯಾಂಡಿಡೇಟ್ಸ್, ಇದೆಲ್ಲ ನಿಮ್ಗೆ ಇದೆಲ್ಲ ಕ್ಲೋಸ್ ಆಗಿದೆ. ನನಗೆ ನೋಡಿ ಫೀಸ್ ಪೇಡ್ 98,000, ಆದರೆ ನಂಗೆ ಫೀಸ್ 91,000 ಚಿಲ್ಲರೆ. ಓಕೆ, ನಾನು 7,158 ರೂಪಾಯಿ ನಾನು ಎಕ್ಸ್ಟ್ರಾ ಕಟ್ಟಿದ್ದೀನಿ. ಸೊ ದಟ್
ಅದನ್ನ ನೋಡಿ ರೀಫಂಡ್ ಡೀಟೇಲ್ಸ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ CET ನಂಬರು, ನೇಮ್ ಆಫ್ ದ ಅಕೌಂಟ್ ಹೋಲ್ಡರು, ರಿಲೇಶನ್ಶಿಪ್ ಆಫ್ ದ ಕ್ಯಾಂಡಿಡೇಟ್ಸ್, ನೇಮ್ ಆಫ್ ದ ಬ್ಯಾಂಕ್, ನೇಮ್ ಆಫ್ ದ ಬ್ಯಾಂಕ್ ಬ್ರಾಂಚ್, ಕೋರ್ ಬ್ಯಾಂಕ್ ಅಕೌಂಟ್ ನಂಬರ್, ಕನ್ಫರ್ಮ್ ಕೋರ್ ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್ ಫಾರ್ ಬ್ಯಾಂಕ್ ಬ್ರಾಂಚ್, ಫೋನ್ ನಂಬರ್, ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ಹಾಕಬೇಕು. ಇಲ್ಲಿ ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್ ನಿಮ್ದು ಆಗ್ಬೋದು ಅಥವಾ ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದ್ರೆ ನಿಮ್ಮ ಪೇರೆಂಟ್ಸ್ದು ಹಾಕ್ಬೋದು. ಇಲ್ಲಿ ಯಾವ ಹೆಸರು ಹಾಕ್ಬೇಕಂದ್ರೆ ಆ ಪಾಸ್ಬುಕ್ ಅಲ್ಲಿರುವಂತ ಸೇಮ್ ನೇಮ್ ಅನ್ನು ಇಲ್ಲಿ ಹಾಕ್ಬೇಕು. ಓಕೆನಾ? ಸೇಮ್ ನೇಮ್ ಹಾಕ್ತೀರಾ. ಸೇಮ್ ನೇಮ್ ಹಾಕಿದ್ರೆ ಆಮೇಲೆ ರಿಲೇಶನ್ಶಿಪ್ ದ ಕ್ಯಾಂಡಿಡೇಟ್ಸ್, ಅದೇ ನಿಮ್ಮ ಅಪ್ಪ ಅಮ್ಮಂದು ಹಾಕಿದ್ರೆ ಫಾದರ್ ಅಂದ್ರೆ ಮದರ್ ಅಂತ ಹಾಕ್ಬೇಕು. ನಿಮ್ದೇ ಹಾಕಿದ್ರೆ ನೀವು ಸೆಲ್ಫ್ ಅಂತ ಕೊಡಬೇಕು. ನೇಮ್ ಆಫ್ ದ ಬ್ಯಾಂಕ್, ಯಾವ ಬ್ಯಾಂಕ್, ಇಲ್ಲಿ ನೀವು ಸರ್ಚ್ ಕೂಡ ನೋಡಿ. ನಿಮ್ಮ ಬ್ಯಾಂಕ್ ಇದೆ ಹೆಸರು ಬ್ಯಾಂಕ್ ಆಫ್ ಬರೋಡ ಇದ್ರೆ ಬ್ಯಾಂಕ್ ಬಿ ಅಂತ ಹೊಡೆದ್ರೆ ಅದೇ ಬಂದು ಬ್ಯಾಂಕ್ ಆಫ್ ಬರೋಡ ಅಂತ. ಓಕೆ ಅಂತ ಕ್ಲಿಕ್ ಮಾಡಿ. ರೈಟ್ ಸೈಡ್ ನೇಮ್ ಆಫ್ ದ ಬ್ಯಾಂಕ್ ಬ್ರಾಂಚಿನ ಹೆಸರು ಅಂದ್ರೆ ಅದು ಯಾವ ಊರಲ್ಲಿದೆ ಅದೇ, ಲೈಕ್ ತಾಲೂಕ್ ಅಥವಾ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಅದೇ ಬ್ರಾಂಚ್ ಹೆಸರಿರುತ್ತೆ. ಓಕೆನಾ? ಅದನ್ನ ಟೆಕ್ಸ್ಟ್ ಮಾಡಬೇಕು. ಆಮೇಲೆ ಕೋರ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂದರೆ ನಿಮ್ಮ ಅಕೌಂಟ್ ನಂಬರ್ ಅಕೌಂಟ್ ಪಾಸ್ಬುಕ್ ಇರುತ್ತೆ, ಟೆಕ್ಸ್ಟ್ ದಟ್. ನಿಮ್ಮ ಅಕೌಂಟ್ ನಂಬರ್ ಹಾಕಬೇಕು. ಹೆಂಗ್ ಹಾಕೋ ಒಂದು ಲೆಟರ್ ನಂಬರ್ ಹೆಸರು ಬೇರೆಯವ್ರ ಇರುತ್ತೆ, ಮತ್ತೆ ಹೆಸರು ಕೂಡ ಹೆಂಗಿದೆ ಸೇಮ್ ಹಾಕಿ. ಮಿಸ್ಟೇಕ್ ಮಾಡಕ್ ಹೋಗ್ಬಿಡಿ ಹೆಸರಲ್ಲಿ. ಓಕೆನಾ? ಹೆಸರು ಮಿಸ್ಟೇಕ್ ಆಗೋದು, ಏನು ಮಿಸ್ಟೇಕ್ ಆಗೋದು. ಇಲ್ಲಿ ಇವಾಗ ನಂಬರ್ ಹಾಕಿದ್ರಾ ಸೇಮ್ ನೋಡಿ. ಇನ್ನೊಂದ್ಸಲ ವೆರಿಫೈ ಮಾಡ್ಕೊಳ್ಳಿ ನೀವೇ ಸೇಮ್ ಇಲ್ವೋ ಅಂತ. ಸೇಮ್ ಇದ್ರೆ ಇಲ್ಲಿ ಕನ್ಫರ್ಮ್ ಇದನ್ನೇ ಮತ್ತೆ ಹಾಕ್ಬೇಕು. ನಾನು ಪೇಸ್ಟ್ ಮಾಡ್ತೀನಿ ಅಥವಾ ನೀವು ಅದನ್ನೇ ಮತ್ತೆ ಇಲ್ಲಿ ಬರಿಬೋದು. ಇದಕ್ಕೂ ಪೇಸ್ಟ್ ಆಗಲ್ಲ ಅನ್ಕೊಂತೀನಿ, ನಾವು ಮತ್ತೆ ಬರಿಬೇಕಾ ಅಂತ ನೋಡು. ಇನ್ನೊಂದ್ಸಲ ಲಾಸ್ಟ್. ವಾವ್, ಇಟ್ಸ್ ಪೇಸ್ಟ್ ಆಗಲ್ಲ. ಆಯ್ತು, ಸರಿ. ನೋಡಿ ಸೇಮ್ ಇದೆ ನಂಬರು. ಮತ್ತೆ ಆ ಬ್ಯಾಂಕಿನ IFSC ಕೋಡ್ ಹಾಕ್ಬೇಕು ನೀವು. IFSC ಕೋಡ್ ಆ ಬ್ಯಾಂಕ್ ಪಾಸ್ಬುಕ್ ಅಲ್ಲೇ ಇರುತ್ತೆ, ಅದು ಫ್ರಂಟ್ ಪೇಜ್ ಅಲ್ಲಿ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಮಾತು ಅಕಸ್ಮಾತ್ ನಿಮಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ ಅಂದ್ರೆ ನನಗೆ ಒಂದು ಕಮೆಂಟ್ ಮಾಡಿ. ನಿಮ್ಮ ಅಕೌಂಟ್ ಯಾವುದು, ಲೈಕ್ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಅಂತ ಯಾವುದು ಅಂತ ಹೇಳಿ. ಇವಾಗ ನಾನು ಅಂತ ಪಾಸ್ಬುಕ್ ಅಲ್ಲಿ ಎಲ್ಲಿರುತ್ತೆ ಅಂತ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅಥವಾ ತಿಳಿಸಿಕೊಡಲು ಪ್ರಯತ್ನ ಪಡುತ್ತೇನೆ ಆದಷ್ಟು. ಆಮೇಲೆ ಬ್ಯಾಂಕ್ ಬ್ರಾಂಚ್ ಫೋನ್ ನಂಬರ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ನೀವು ಕ್ರೋಮಿಗೆ ಹೋಗಿ ಸರ್ಚ್ ಮಾಡ್ಬೋದು. ಬ್ಯಾಂಕ್ ಬ್ರಾಂಚಿನ ಲೈಕ್ ಕೆನರಾ ಬ್ಯಾಂಕ್ ಹಾಗೆ ಅಲ್ಲಿದು ನಿಮ್ಮ ಬ್ರಾಂಚ್ ಹೆಸರು ಹಾಕಿ, ಹೆಸರು ಹಾಕ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಅಂತ ಹೊಡೀರಿ. ಲೈಕ್ ಬರುತ್ತಿಲ್ಲ ಕೆನರಾ ಬ್ಯಾಂಕ್ ಒಳನ್ಸಿಪುರ ಅಂತ ಬಂದ್ಬಿಟ್ಟು ಅಡ್ರೆಸ್ ಇರುತ್ತೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಲೈಕ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಲೈಕ್ ಕಾಂಟ್ಯಾಕ್ಟ್ ಆಗೋದು ಒಳನ್ಸಿಪುರ ಕೆನರಾ ಬ್ಯಾಂಕ್. ಇದು ಫೋನ್ ನಂಬರ್ ನೋಡಿ ಇಲ್ಲಿದೆಯಾ, ಜಸ್ಟ್ ಕಾಪಿ ಅಥವಾ ಕಾಪಿ ಮಾಡಿ ಫೋನಲ್ಲೂ ಮಾಡ್ಬೋದು. ಕಾಪಿ ಮಾಡಿರ್ತೀರಲ್ಲ ಅದನ್ನ ಪೇಸ್ಟ್ ಮಾಡಿ. ದಟ್ಸ್ ಆಲ್.
ಮತ್ತೆ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್. ಕ್ಯಾಂಡಿಡೇಟ್ಸ್ ಮೊಬೈಲ್ ಅಂದ್ರೆ ಇಲ್ಲಿ ಯಾರ್ದು ಹೆಸರು ಹಾಕಿರ್ತಾರೆ, ಯಾರ್ದು ಅಕೌಂಟ್, ಅವರ ಮೊಬೈಲ್ ನಂಬರ್ ಇನ್ನು ಇಲ್ಲಿ ಹಾಕ್ಬೇಕು. ಆಮೇಲೆ ಸೇವ್ ಕೊಡಿ. ಪ್ರಿಂಟ್ ರಿಫಂಡ್ ಡೀಟೇಲ್ಸ್ ಸೇವ್ ಆದ್ಮೇಲೆ ಸೇವ್ ಸಕ್ಸಸ್ಫುಲಿ ಬರುತ್ತೆ. ಪ್ರಿಂಟ್ ರಿಫಂಡ್ ಡೀಟೇಲ್ಸ್ ಅಂತ ಕೊಟ್ರಿ ನಿಮಗೆ ಒಂದು ಇದು ಬರುತ್ತೆ. ಆ ಫೈಲ್ ನ ಓಪನ್ ಮಾಡ್ಬೋದು. ಓಪನ್ ಮಾಡಿದ್ಮೇಲೆ ನೋಡಿ ಕ್ಯಾಂಡಿಡೇಟ್ಸ್, ಅದು ಹೆಸರು, ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್, ನೀವು ಯಾರ್ದನ್ನು ಹೆಸರು ಕೊಟ್ಟಿದ್ರಿ ಅದು ನೋಡಿ ಬರುತ್ತೆ, ನಿಮ್ಮ ಹೆಸರು ಯಾವುದು ಅಂತ. ಆಮೇಲೆ ರಿಲೇಶನ್ಶಿಪ್ ಕ್ಯಾಂಡಿಡೇಟ್ಸ್, ನೀವು ಸೆಲ್ಫ್ ಅಂತ ಕೊಟ್ಟರೆ ಸೆಲ್ಫ್ ಅಂತ ಬರುತ್ತೆ. ಅಕೌಂಟ್ ನಂಬರ್ ಬಂತು ನೋಡಿ. ಅಕೌಂಟ್ ನಂಬರ್ ನೀವು ಅಲ್ಲಿ 2 ಸಲ ಹಾಕಿದ್ರಿ, 1 ಸಲ ಬರುತ್ತೆ ಅಂದ್ರೆ ಅವ್ರು ವೆರಿಫೈ ಮಾಡ್ತಾರೆ ಅಷ್ಟೇ. ನೋಡಿ ಇಲ್ಲಿ ಇನ್ನೊಂದ್ಸಲ ನೀವು ನಿಮ್ಮ ಪಾಸ್ಬುಕ್ ಅನ್ನು ನೋಡ್ಕೊಳ್ಳಿ, ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. IFSC ಕೂಡ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ್ರೆ ಆಮೇಲೆ ಬ್ರಾಂಚ್ ನೇಮು, ಅವ್ರ ಫೋನ್ ನಂಬರ್, ನಿಮ್ಮ ಫೋನ್ ನಂಬರು, ಗೊತ್ತಾಯ್ತಾ? ಇಷ್ಟೇ. ಥ್ಯಾಂಕ್ ಯು.